NS21 ನ್ಯೂಸ್ ಚಾನೆಲ್ಗೆ ಸ್ವಾಗತ. ನರಸಿಂಗರಾವ್ ಸರ್ಕಲ್ ಸಾರಥ್ಯದಲ್ಲಿ NS21 ನ್ಯೂಸ್ ವೀಕ್ಷಿಸಿರಿ. ದೇವದುರ್ಗ ನಗರದ ಬೆಟ್ಟದಲ್ಲಿ ಪತ್ತೆಯಾದ ವಿಶಿಷ್ಟ ಮೂರ್ತಿ ಪತ್ತೆ. ಶಾಸಕಿ ಕರೆಮ್ಮ ಜಿ ನಾಯಕ್ ಭೇಟಿ, ವಿಶೇಷ ಪೂಜೆ ಸಲ್ಲಿಕೆ. ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ. ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಶಿವ ಭಕ್ತನಿಗೆ ನರಕ ಇಲ್ಲ. ಶಿವ ಭಕ್ತನಿಗೆ ನರಕ ಇಲ್ಲ. ವಿಷಯ ತಿಳಿದ ಸಾವಿರಾರು ಭಕ್ತರ ದಂಡು ಹರಿದು ಬಂತು. ಶಾಸಕಿ ಕರೆಮ್ಮ ಜಿ ನಾಯಕ್ರಿಂದ ವಿಶೇಷ ಪೂಜೆ. ತಾಲೂಕ್ ದೇವದುರ್ಗ ನಗರದ ಬೆಟ್ಟದಲ್ಲಿ ಭೈರವಲಿಂಗ ದೇವರ ರೂಪದಲ್ಲಿ, ಶಿಲೆಯ ರೂಪದಲ್ಲಿ ಪಾದ ಹಾಗೂ ದೇವರ ಮೂರ್ತಿ ಪತ್ತೆಯಾಗಿದೆ. ದೇವದುರ್ಗ ನಗರದ ಬೆಟ್ಟ ಪ್ರದೇಶದಲ್ಲಿ ಮಾನವ ಕೃತಿಯನ್ನು ಹೋಲುವ ವಿಶಿಷ್ಟ ಮೂರ್ತಿಯೊಂದು ಪತ್ತೆಯಾಗಿದ್ದು ಸ್ಥಳೀಯರಲ್ಲಿ ಕುತೂಹಲ ಮೂಡಿಸಿದೆ. ದೇವದುರ್ಗ ನಗರದ ಪ್ರಸಿದ್ಧ ಸ್ಥಳ ಕಾಲಭೈರವ ಲಿಂಗೇಶ್ವರ ದೇವಸ್ಥಾನ. ಸ್ಥಳೀಯವಾಗಿ ಈ ದೇಗುಲವು ಶಿವನ ರೂಪವಾದ ಭೈರವ ಅಥವಾ ಲಿಂಗರೂಪಿ ದೇವರಾಗಿ ಭಕ್ತರ ಪೂಜೆಗೊಳ್ಳುತ್ತದೆ ಎಂದು ಸ್ಥಳೀಯ ಹಿರಿಯರೊಬ್ಬರು ನಮ್ಮ ಪ್ರತಿನಿಧಿಗೆ ತಿಳಿಸಿದ್ದಾರೆ. ದೇವದುರ್ಗದ ದೇವಾಲಯ ವಿಶೇಷತೆಗಳು. ದೇವದುರ್ಗ ಪ್ರದೇಶವು ಹಲವಾರು ಪ್ರಾಚೀನ ಹಾಗೂ ಐತಿಹಾಸಿಕ ಶಿವ ಮತ್ತು ಗ್ರಾಮೀಣ ದೇವತೆಗಳ ದೇವಾಲಯಗಳನ್ನು ಹೊಂದಿದೆ. ಇಲ್ಲಿನ ಸ್ಥಳೀಯ ಭಕ್ತರ ನಂಬಿಕೆಗಳ ಪ್ರಾಧಾನ್ಯವಿದೆ. ಹಬ್ಬ ಹರಿದಿನಗಳಲ್ಲಿ ಸ್ಥಳೀಯ ಭಕ್ತರು ಇಲ್ಲಿ ವಿಶೇಷ ಪೂಜೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ನೆರವೇರಿಸುತ್ತಾರೆ. ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬದಂದು ರಥೋತ್ಸವ ಮತ್ತು ಜಾತ್ರೆ ಜರುಗುತ್ತದೆ. ಧಾರ್ಮಿಕ ಮಹತ್ವವಿದೆ. ಪಟ್ಟಣದ ಪುರಸಭೆ ವ್ಯಾಪ್ತಿಯ ಚಂದನಗಿರಿ ಪ್ರದೇಶದಲ್ಲಿ ಈ ದೇವಾಲಯ ನೆಲೆಗೊಂಡಿದೆ. ಭೈರಲಿಂಗೇಶ್ವರ ಗುಡ್ಡವು ನೈಸರ್ಗಿಕ ಸೌಂದರ್ಯ ಹಾಗೂ ಧಾರ್ಮಿಕ ನಂಬಿಕೆಗೆ ಹೆಸರುವಾಸಿಯಾಗಿದೆ ಎಂದು ಅಲ್ಲಿನ ದೇವಸ್ಥಾನದ ಶಿವ ಪೂಜಾರಿ ಅವರು ನಮ್ಮ ಪ್ರತಿನಿಧಿ ಅವರಿಗೆ ವಿವರವಾಗಿ ಹೇಳಿದ್ದಾರೆ. ಪ್ರತಿ ವರ್ಷ ಜರುಗುವ ಆದಿಕಾರ ಭೈರವಲಿಂಗೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಹತ್ತೂರಿನ ಭಕ್ತರು ಪಾಲ್ಗೊಳ್ಳುತ್ತಾರೆ. ಇಂತಹ ದೇವಸ್ಥಾನದ ಮುಂಭಾಗದಲ್ಲಿ ಗೋಶಾಲೆ ಮುಂದುಗಡೆ ಆದಿಕಾರ ಭೈರವೇಶ್ವರ ಮೂರ್ತಿ ಶಿವ ಪೂಜಾರಿ ಮಗ ಶಿವರಾಜ್ ಇವರಿಗೆ ಪ್ರತ್ಯಕ್ಷ ಆಯಾ ಸುದ್ದಿ ತಿಳಿದ ನೂರಾರು ಭಕ್ತರು ವೀಕ್ಷಿಸಿದರು. ವಿಷಯ ತಿಳಿಯುತ್ತಿದ್ದಂತೆ ದೇವಸ್ಥಾನದ ಸ್ಥಳಕ್ಕೆ ಶಾಸಕಿ ಕರೆಮ್ಮ ಜಿ ನಾಯಕ್ ಅವರು ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ಇವರೊಂದಿಗೆ ಹಿರಿಯ ವಕೀಲರಾದ ಹನುಮಂತರಾಯ ನಾಯಕ್, ಚಿಂತಲಕುಂಟಿಯರೊಂದಿಗೆ ಪಕ್ಷದ ಮುಖಂಡರು, ಕಾರ್ಯಕರ್ತರು ಮತ್ತು ಪುರಸಭೆ ಮುಖ್ಯಾಧಿಕಾರಿ ಹಂಪಯ್ಯ ಬೊಮ್ಮನಾಳ್ ಪೂಜೆಯಲ್ಲಿ ಭಾಗವಹಿಸಿದ್ದರು ಎಂದು LH ಪೂಜಾರಿ ಪತ್ರಕರ್ತರು ಇವರು ನಮ್ಮ ಪ್ರತಿನಿಧಿಯೊಂದಿಗೆ ಮಾತನಾಡಿ ತಿಳಿಸಿದ್ದಾರೆ. ಚಂದನಗಿರಿ ಐತಿಹಾಸಿಕ ಪಟ್ಟಣದಲ್ಲಿ ಶ್ರೀ ಕಾಲಭೈರವ ಮೂರ್ತಿ ಉದ್ಭವವಾಗಿದೆ. ಈ ನಾವು ನೋಡಿದ್ದಂದರೆ ನನ್ನ ಜ್ಯೇಷ್ಠ ಸುಪುತ್ರನಾದ ನಾಗರಾಜ್ ಅವರು ಈಗ 3 ತಿಂಗಳ ಮುಂದೆ ನನಗೆ ಅಂದರು, ಅಪ್ಪ ಇಲ್ಲಿ ಎಲ್ಲಿ ಚಿತ್ರ ಮೂಡಕತ್ತದ ದೇವಸ್ಥಾನದ ಅಂದಿಗೆಸಿ ಆಕಾಶವಾಣಿ ನನಗೆ ನೋಡ್ದಂಗಾಯಿತು. ಇಲ್ಲಿ ನಾನು ಮೂಡಕತ್ತೀನಿ, ಬಂದು ನನಗೆ ಪೂಜೆ ಮಾಡ್ಬೇಕಂತ ಅಂದಿಗೆಸಿ ಆ ಉದ್ದೇಶಕ್ಕಾಗಿ ನಾನು ಬಂದು ನೋಡಿದಾಗ ಮೂರ್ತಿ ಚಿತ್ರ ಇತ್ತು. ಆದರೆ ನಾನು ಪೂಜೆ ಮಾಡಿದಾಗ ಪೂರ್ತಿ ತನ್ನ ಆಕಾರನೇ ಮೂಡ್ಯಾನಾತ. ಈ ಚನ್ನಗಿರಿಯಲ್ಲಿ ಈ ಕಲಿಯುಗದಲ್ಲಿ ಈ ರೀತಿ ಮೂಡ್ಯಾನ ಅಂದರೆ ಬರೋ ಆಶ್ಚರ್ಯಕರದ ಮಾತು. ಈ ದೇವರು ಅದನಂತ ಒಂದು ಸತ್ಯ ತೋರಿಸಿದಂಗೆ ಆಗ್ಯದ. ನಾನು ಪೂಜೆ ಮಾಡಿ ಎಲ್ಲ ಸ್ಟೇಟಸ್ ಇಟ್ಟಾಗ ಎಲ್ಲ ಭಕ್ತರು ನೋಡಿದರು. ಇಲ್ಲಿ ಸುತ್ತಮುತ್ತಲಿನ ಭಕ್ತಾದಿಗಳು, ನಮ್ಮ ರಾಮಳ ಭಕ್ತಾದಿಗಳು, ಚಿಂತಲಕುಂಟಿ ವಕೀಲ್ ಸಾಹೇಬ್ರಿಗೂ ಫೋನ್ ಮಾಡಿದೆ ನಾನು. ಚಿಂತಲಕುಂಟಿ ವಕೀಲ್ ಸಾಹೇಬರು ಮೇಡಮ್ ಅವ್ರಿಗೆ ತಿಳಿಸಿ ಇವತ್ತು ಬಂದು ಅವರು ಮೇಡಮ್ ಅವರು MLA ಅವ್ರ ಸಮೇತ ಪೂಜೆ ಮಾಡಿ ಅವರು ಕೂಡ ಬಂದು ದರ್ಶನ ತಗೊಂಡು ಹೋಗಿದ್ದಾರೆ. ಎಲ್ಲರಿಗೂ ಈ ಕ್ಷೇತ್ರಕ್ಕೆ ಅಥವಾ ಒಳ್ಳೇದು ಮಾಡಲಂತ ನನ್ನ ಭಾವನೆ. ಎಲ್ಲರೂ ದರ್ಶನ ತಗೊಂಡು ಹೋಗ್ಬೇಕಂತ ನನ್ನ ಅಭಿಪ್ರಾಯ ಅಂತ ಹೇಳಿ ಎಲ್ಲ ಭಕ್ತ ಮಂಡಳಿ, ಭೈರಲಿಂಗೇಶ್ವರ ಭಕ್ತ ಮಂಡಳಿಗೆ ನಾನು ತಿಳಿಸೋದೇನೆಂದರೆ ಉದ್ಭವ ಆಗಿದ್ದಾನೆ ಕಾಲಭೈರವ. ನೀವೆಲ್ಲರೂ ಆದಷ್ಟು ಈ ವಿಡಿಯೋ ಮೂಲಕ ತಾವು ತಿಳ್ಕೊಂಡು ಬಂದು ದರ್ಶನ ಆಗಿ ಹೋಗ್ಬೇಕಂತ. ಶಿವ ಶಿವ ಎಂದರೆ ಭಯವಿಲ್ಲ. ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ. ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಶಿವ ಭಕ್ತನಿಗೆ ನರಕ ಇಲ್ಲ. ಶಿವ
ಶಿವಭಕ್ತನಿಗೆ ನರಕ ಇಲ್ಲ, ಜನುಮ ಜನುಮಗಳ ಕಾಟವದಿಲ್ಲ. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಶಿವ ಎಂದರೆ ಭಯವಿಲ್ಲ, ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಶಿವಭಕ್ತನಿಗೆ ನರಕ ಇಲ್ಲ.